ಓಕೆ ಓಕೆ ಥ್ಯಾಂಕ್ ಯು ಪ್ರವೀಣ್. ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ನಾಳೆ ಚನ್ನಪಟ್ಟಣದಲ್ಲಿ ಒಂದ್ ಕಡೆ ಪೊಲೀಸ್ ಸೆಕ್ಯೂರಿಟಿ ಕೂಡ ಹಾಗೆ ಇರುತ್ತೆ, ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅಂತ ಹೇಳಿ. ಅಂಡ್ ಮತ್ತೊಂದು ಕ್ಷೇತ್ರ ಅಥವಾ ಮತ್ತೊಂದು ಉಪಕದನ ಅಂತಂದ್ರೆ ಬಂದಾಗ ಅದು ಶಿಗ್ಗಾವಿ ಸಂಗ್ರಾಮದಲ್ಲೂ ಕೂಡ ಅಭ್ಯರ್ಥಿಗಳಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಇದೆ. ಯಾಕಂದ್ರೆ ಅಲ್ಲಿ ಮಾಜಿ ಸಿಎಂ ಹಾಲಿ ಸಂಸದರಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ನಾಳೆದ ಮತ ಎಣಿಕೆಗೆ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ಶಿಗ್ಗಾವಿಯಲ್ಲಿ ಮಾಡಿಕೊಂಡಿದೆ. ಭರತ್ ಬೊಮ್ಮಾಯಿ ವರ್ಸಸ್ ಯಾಸಿರ್ ಖಾನ್ ಪಠಾಣ್. ತಂದೆಯ ಅಖಾಡದಲ್ಲಿ ಬಿಜೆಪಿಯ ಭರತ್ ಗೆಲ್ತಾರ, ಏನಾಗ್ತಾರ? ಇದು ಬೊಮ್ಮಾಯಿ ಅವ್ರಿಗೂ ಪ್ರತಿಷ್ಠೆಯ ಕಣ ಕೂಡ ಹೌದು, ಯಾಕೆಂದ್ರೆ ಅವರದ್ದೇ ಆದಂತಹ ಸ್ವಕ್ಷೇತ್ರ ಅದು. ಹಾಗಾಗಿ ಮಗನನ್ನ ಗೆಲ್ಲಿಸ್ಕೊಂಡು ಬರುವಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಯಶಸ್ಸನ್ನ ಪಡ್ಕೊಳ್ತಾರ ಅನ್ನುವಂಥ ಪ್ರಶ್ನೆ ಇದೆ. ಇನ್ನು ಕಾಂಗ್ರೆಸ್ ಪಕ್ಷದ ಯಾಸಿರ್ ಪಠಾಣ್ ಗೆದ್ದು ಬೀಗ್ತಾರಾ? ಯಾಕೆಂದ್ರೆ ಅಲ್ಲಿ ಒಂದು ಪಂಚಮಸಾಲಿ ಮತಗಳ ಜೊತೆಗೆ ಮುಸ್ಲಿಂ ಮತಗಳು ಕೂಡ ಅಲ್ಲಿ ಕೌಂಟ್ ಆಗೋದ್ರಿಂದ ಪೈಪೋಟಿಯಲ್ಲಿ ಯಾರ ಪರ ಶಿಗ್ಗಾವಿ ಮತದಾರರ ಒಲವಿದೆ ಅಂತ ಕುತೂಹಲ ಸಹಜವಾಗೇ ಇದೆ. ಮತ ಎಣಿಕೆಗೆ ಸಕಲ ಸಿದ್ಧತೆಯನ್ನ ಜಿಲ್ಲಾಡಳಿತ ಮಾಡಿಕೊಂಡಿದೆ. ದೇವಗಿರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮತ ಎಣಿಕೆ ನಡೆಯುತ್ತೆ. ಶಿಗ್ಗಾವಿ ಸಂಗ್ರಾಮದಲ್ಲೂ ಕೂಡ ಅಭ್ಯರ್ಥಿಗಳಿಗೆ ಟೆನ್ಷನ್ ಇದೆ. ಚುನಾವಣೆ ಆದಾಗಿಂದನೂ ಕೂಡ ಅಥವಾ ಮತದಾನ ಆದಾಗಿಂದ ಬಸವರಾಜ ಬೊಮ್ಮಾಯಿ ಅವರು ಯಾವ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ನಾನು ಫಲಿತಾಂಶ ಬಂದ ನಂತರ ಮಾತನಾಡ್ತೀನಿ ಅಂತಾನೆ ಹೇಳ್ತಾ ಇದ್ರು ಪ್ರಣೋದ್. ಶಿಗ್ಗಾವಿ ಕ್ಷೇತ್ರ ಕೂಡ ಶಿಗ್ಗಾವಿ ವಿಚಾರಕ್ಕೆ ಬಂದಾಗ ಸಿಂಧೂರ, ಶಿಗ್ಗಾವಿ ಒಂದು ಪ್ರತಿಷ್ಠೆ. ಬಸವರಾಜ ಬೊಮ್ಮಾಯಿ ಅವರು ರಾಜ್ಯವನ್ನ ಆಳದವರು, ಮಗನನ್ನು ಗೆಲ್ಲಿಸೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ಒಂದು, ಮತ್ತು ಅವರೇ ಸೂಚಿಸಿರುವಂತಹ ಅಭ್ಯರ್ಥಿಯನ್ನ ಬಿಜೆಪಿ ಕಣದಲ್ಲಿ ನಿಲ್ಲಿಸಿದೆ. ಅವರನ್ನು ಗೆಲ್ಲಿಸ್ಕೊಂಡು ಬರಬೇಕು ಅಂತ. ಬೊಮ್ಮಾಯಿ ಅಂತ ನಿಂತ ತಕ್ಷಣ ಅಲ್ಲಿ ಸಾಮಾನ್ಯವಾಗಿ ಅವ್ರಿಗೊಂದು ವೋಟ್ ಬೇಸ್ ಇತ್ತು, ಇನ್ಕ್ಲೂಡಿಂಗ್ ಮುಸ್ಲಿಂ ಮತಗಳು ಸೇರಿದಂತೆ. ಅವರು ಒಂದು ಸ್ವಲ್ಪ ಪ್ಯಾರಲಲ್ ಆಗಿ ತಗೊಂಡು ಹೋಗಿದ್ರು. ಆ ಮತಗಳು ಭರತ್ ಬೊಮ್ಮಾಯಿ ಅವ್ರಿಗೆ ಬರುತ್ತೆ ಅಂತ ಹೇಳುತ್ತೆ ಪವರ್ ಟಿವಿಯ ಸಮೀಕ್ಷೆ. ಅದು ಬಹಳ ಸುಲಭವಾಗಿ ಬಿಜೆಪಿಗೆ ಒಲಿಯಬಹುದಾಗಿರುವಂಥ ಕ್ಷೇತ್ರ, ಮೊದಲಿನಿಂದಲೂ ಬಿಜೆಪಿ ಕೈಯಲ್ಲಿರೋ ಕ್ಷೇತ್ರ. ಹಾಗಾಗಿ ಯಾಸಿರ್ ಖಾನ್ ಪಠಾಣ್ ಈ ಹಿಂದೆ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ಸ್ಪರ್ಧೆ ಮಾಡಿದಾಗ 36,000 ಮತಗಳ ಅಂತರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಗೆಲುವನ್ನು ಬಿಟ್ಟುಕೊಟ್ಟಿದ್ರು. ಇಲ್ಲಿ ನಾವು ಲೆಕ್ಕ ಮಾಡಬೇಕಾಗಿರೋದು ಆ ಅಂತರ ಎಷ್ಟು ಬದಲಾಗುತ್ತೆ ಅಂತ ಅಷ್ಟೇ. ಯಾಕಂದ್ರೆ ಭರತ್ ಬೊಮ್ಮಾಯಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೆಲ್ಲುವ ಸಾಧ್ಯತೆಗಳು ಮತ್ತು ಲಕ್ಷಣಗಳು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಬಸವರಾಜ ಬೊಮ್ಮಾಯಿ ಈ ಕ್ಷೇತ್ರವನ್ನು ಉಳಿಸ್ಕೋತಾರೆ ಅಂತಾನೆ ಹೇಳ್ತಾ ಇದೆ ಪವರ್ ಟಿವಿಯ ಸಮೀಕ್ಷೆ ಸೇರಿದಂತೆ ಬಹುತೇಕ ಎಲ್ಲ ಸಮೀಕ್ಷೆಗಳು ಇದು ಬಿಜೆಪಿಯ ಕ್ಷೇತ್ರ ಅನ್ನೋದನ್ನ ಹೇಳ್ತಾ ಇದೆ. ಎಸ್, ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಣೋತ್. ಎಸ್ ವೀರೇಶ್, ಒಂದು ಕಡೆ ಬಸವರಾಜ ಬೊಮ್ಮಾಯಿ ಅವರ ಮಗ ಬಸವರಾಜ ಬೊಮ್ಮಾಯಿ ಅವರಿಗೆ ಪ್ರತಿಷ್ಠೆ, ಇನ್ನೊಂದು ಕಡೆ ಯಾಸಿರ್ ಖಾನ್ ಪಠಾಣ್ ಬಹಳ ಜಿದ್ದಿನಿಂದ ಟಿಕೆಟ್ ಅನ್ನ ಪಡ್ಕೊಂಡ್ರು. ಎಲ್ಲರ ವಿರೋಧಗಳ ನಡುವೆ ಟಿಕೆಟ್ ಅನ್ನ ಪಡ್ಕೊಂಡ್ರು. ಈ ವಿರೋಧಗಳ ನಡುವೆ ಟಿಕೆಟ್ ಪಡ್ಕೊಂಡವರಿಗೆ ಜನರ ಮತನ ಅಥವಾ ಬಸವರಾಜ ಬೊಮ್ಮಾಯಿ ಅವರ ಪುತ್ರನಿಗೆ ಅವರ ಅಪ್ಪಂದೇ ವಾತಾವರಣದಲ್ಲಿ ಗೆಲ್ಲುವ ಸಾಧ್ಯತೆಗಳಿದೆಯಾ? ಮತ್ತು ಜಿಲ್ಲಾಡಳಿತದ ಸಿದ್ಧತೆ ಹೇಗಿದೆ ವೀರೇಶ್? ಖಂಡಿತ ಪ್ರಣತ್, ಏನಂದ್ರೆ ಉಪಚುನಾವಣೆಗಳಲ್ಲಿ ಶಿಗ್ಗಾವಿ ಕೂಡ ಸಾಕಷ್ಟು ಒಂದು ಕುತೂಹಲ ಕೆರಳಿಸಿರುವಂತದ್ದು. ಯಾಕಂದ್ರೆ ಟಿಕೆಟ್ ವಿಚಾರವಾಗಿ ಎರಡು ಪಕ್ಷಗಳಲ್ಲಿ ಸಾಕಷ್ಟು ಗೊಂದಲ ಇತ್ತು. ಒಂದ್ ಕಡೆ ಬೊಮ್ಮಾಯಿ ಅವರು ನನ್ನ ಮಗ ನಿಲ್ಲೋದಿಲ್ಲ ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಮಗನ್ಗೆ ಟಿಕೆಟ್ ತೆಗೆದುಕೊಂಡು ಬಂದ್ರು. ಅದು ಕೂಡ ಬಿಜೆಪಿಯಲ್ಲಿ ಸಾಕಷ್ಟು ಒಂದು ಆಕ್ರೋಶ ಕೂಡ ಕಾರಣ ಆಯ್ತು. ಅಲ್ಲಿರ್ತಕ್ಕಂಥ ಒಂದಿಷ್ಟು ಮುಖಂಡರು ಕೂಡ ಬಿಜೆಪಿಯಿಂದ ಹೊರಗುಳಿಯುವಂತ ಒಂದು ಕೆಲಸ ಕೂಡ ಮಾಡಿದ್ರು. ಇನ್ನೊಂದ್ ಕಡೆ ಕಾಂಗ್ರೆಸ್ ನಲ್ಲಿ ಕೂಡ ಅದೇ ಟಿಕೆಟ್ ವಿಚಾರವಾಗಿ ಸಾಕಷ್ಟು ಗೊಂದಲ ಏರ್ಪಡ್ತು. ಅಲ್ಲಿ ಖಾದ್ರಿ ವರ್ಸಸ್ ಪಠಾಣ್ ಟಿಕೆಟ್ ವಿಚಾರವಾಗಿ ಕೊನೆಗೆ ಪಠಾಣ್ ಅವರು ಟಿಕೆಟ್ ಅನ್ನ ತೆಗೆದುಕೊಂಡು ಬಂದು ಚುನಾವಣೆ ಮಾಡಿದ್ರು. ಬಟ್ ಖಾದ್ರಿ ಅವರು ಕೂಡ ಅವ್ರ ಜೊತೆ ನಿಂತು ಇದೀಗ ಚುನಾವಣೆ ಮಾಡಿದ್ದಾರೆ. ಆದ್ರೆ ಇದು ಪ್ರಮುಖವಾಗಿ ಈ ಕ್ಷೇತ್ರ ಅಹಿಂದ ಮತಕ್ಷೇತ್ರ ಇದು. ಆದ್ರೆ ಇಲ್ಲಿ ಪ್ರತಿ ಬಾರಿಯೂ ಕಳೆದ 15 ವರ್ಷಗಳಿಂದ ಕೂಡ ಇಲ್ಲಿ ಬಿಜೆಪಿ ಗೆಲ್ತಾ ಬಂದಿದೆ. ಅಂದ್ರೆ ಅಲ್ಲಿ ಬೊಮ್ಮಾಯಿ ಅವರ ಹಿಡಿತ ಸಾಕಷ್ಟು ಇರೋದ್ರಿಂದಾಗಿ ಆ ಪ್ರಭಾವ ಅವ್ರಿಗೆ ಸಾಕಷ್ಟು ಕ್ಷೇತ್ರದ ಒಂದು ಹಿಡಿತ ಅಲ್ಲಿ ಸಾಕಷ್ಟು ಕೈಯಲ್ಲಿ ಹಿಡಿದಿಟ್ಕೊಂಡಿರುವಂತದ್ದು. ಹೀಗಾಗಿ ಪ್ರತಿ ಬಾರಿಯೂ ಸುಮಾರು ಕಳೆದ 15 ವರ್ಷಗಳಿಂದ ಕೂಡ ಅಲ್ಲಿ ಬಿಜೆಪಿ ಗೆಲ್ತಾನೆ ಬರ್ತಾ ಇದೆ. ಆದ್ರೆ ಈ ಬಾರಿ ಸರ್ಕಾರ ವರ್ಸಸ್ ಬೊಮ್ಮಾಯಿ ಅವರ ನಡುವೆ ನಡೆದಂತ ಒಂದು ಚುನಾವಣೆ ಇದಾಗಿರೋದ್ರಿಂದ ಭರತ್ ಬೊಮ್ಮಾಯಿ ಅವರ ಈ ಬಾರಿಯ ಒಂದು ಏನು ಅವರ ಒಂದು ಫಲಿತಾಂಶ ಇದೆ ಅದು ನಾಳೆ ಕೂಡ ಹೊರಬೀಳುವಂತದ್ದು. ಜೊತೆಗೆ ಕಾಂಗ್ರೆಸ್ ಸರ್ಕಾರವೇ ಇಡೀ ಸಚಿವರ ಆದಿಯಾಗಿ ಎಲ್ಲರೂ ಕೂಡ ಇಲ್ಲಿ ಬಂದು ಚುನಾವಣೆಯಲ್ಲಿ ಪ್ರಚಾರ ಕೂಡ ಮಾಡುವಂತದ್ದು. ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಅಹಿಂದ ಮತಗಳನ್ನ ಒಂದ್ ಕಡೆ ಕ್ರೋಢೀಕರಣ ಮಾಡೋದಕ್ಕೆ ಕಳೆದ 1 ತಿಂಗಳನ್ನು ಕೂಡ ತಾವು ಕ್ಷೇತ್ರದಲ್ಲಿ ಬಂದು ಠಿಕಾಣಿ ಹೂಡಿ ತಮ್ಮ ಕಾರ್ಯಕರ್ತರ ಜೊತೆಗೆ ಎಲ್ಲಾ ಅಹಿಂದ ಮತಗಳನ್ನ ಹಿಡಿಯುವಂತ ಒಂದು ಕೆಲಸ ಕೂಡ ಮಾಡಿದ್ರು. ಇನ್ನೊಂದ್ ಕಡೆ ಬಿಜೆಪಿ ಬೊಮ್ಮಾಯಿ ಅವರು ತಮ್ಮ ಕಾಂಗ್ರೆಸ್ನ ತಂತ್ರವನ್ನ ಒಂದು ಭೇದಿಸೋದಕ್ಕೆ ಅವರು ಒಂದು ವಾಮ ಮಾರ್ಗವನ್ನ ಬೇರೆ ಮಾರ್ಗವನ್ನ ಅನುಸರಿಸಿ ಅವರು ಕೂಡ ಈ ಬಾರಿ ಮತ್ತೊಂದು ಬಾರಿ ನನಗೆ ಈ ಕ್ಷೇತ್ರವನ್ನು ಕೈ ತಪ್ಪಾಡ್ದ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಮಗನಿಗೆ ಒಂದು ಭವಿಷ್ಯ ರೂಪಿಸಬೇಕಾದ ಒಂದು ನಿಟ್ಟಿನಲ್ಲಿ ಅವರು ಕೂಡ ಒಂದು ಸಾಕಷ್ಟು ತಂತ್ರವನ್ನ ರೂಪಿಸಿ ಕಾಂಗ್ರೆಸ್ನ ಪ್ರತಿ ತಂತ್ರಕ್ಕೆ ಅವರು ತಂತ್ರವನ್ನು ರೂಪಿಸಿದ್ದಾರೆ. ಆದ್ರೆ ಎರಡು ಕಡೆನೂ ಟಫ್ ಫೈಟ್ ಆಗಿರೋದ್ರಿಂದ ಹೀಗಾಗಿ ಇಬ್ಬರ ಅಭ್ಯರ್ಥಿಗಳ ನಡುವೆ ಸಾಕಷ್ಟು ಒಂದು ಕುತೂಹಲ ಕೂಡ ಇರುವಂತದ್ದು. ಯಾರ ಫಲಿತಾಂಶ ಹೊರಬರಲಿದೆ, ಯಾರು ಗೆಲ್ತಾರೆ ಅನ್ನೋ ಕೂಡ ನಿರೀಕ್ಷೆ ಸಾಕಷ್ಟು ಚರ್ಚೆಯಲ್ಲಿರುವಂತದ್ದು. ಆದ್ರೆ ಒಂದ್ ಕಡೆ ಸರ್ಕಾರ ಇಲ್ಲಿ ಬಂದು ಸಾಕಷ್ಟು ಪ್ರಚಾರ ಮಾಡಿದೆ. ಸಿದ್ದರಾಮಯ್ಯ ಕೂಡ ಬಂದಿದ್ದಾರೆ, ಡಿ ಕೆ ಶಿ ಅವರು ಕೂಡ ಬಂದಿದ್ರು. ಆದ್ರೆ ಒಂದ್ ಕಡೆ ಇದು ಅಹಿಂದ ಮತಗಳನ್ನು ಸೆಳೆದಕ್ಕೆ ಏನು ಸತೀಶ್ ಜಾರಕಿಹೊಳಿ ಕೂಡ ಇಲ್ಲಿ ಸಾಕಷ್ಟು ಒಂದು
ಹರಸಾಹಸವನ್ನು ಮಾಡಿದ್ದಾರೆ. ಇದೆಲ್ಲದರ ನಡುವೆ ಬೊಮ್ಮಾಯಿ ಅವರ ರಣತಂತ್ರ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಬಹಳ ಇಲ್ಲಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಅವ್ರ ರಣತಂತ್ರ ಬಹಳ ಸೂಕ್ಷ್ಮವಾಗಿರುತ್ತೆ ಮತ್ತೆ ಯಾರಿಗೂ ಕೂಡ ಗೊತ್ತಾಗದೆ ರೀತಿಯಾದಂತ ಒಂದು ಚುನಾವಣೆ ತಂತ್ರಗಳನ್ನು ರೂಪಿಸ್ತಾರೆ. ಹೀಗಾಗಿ ಅವರು ಚುನಾವಣೆ 15-20 ದಿನ ಇದ್ರು ಕೂಡ ಅವರ ಚುನಾವಣೆಯ ಒಂದು ತಂತ್ರ ಏನಿರುತ್ತೆ ಅಂದ್ರೆ ಕಳೆದ 2-3 ದಿನಗಳಲ್ಲಿ ಅವ್ರ ಚಿತ್ರಣವನ್ನೇ ಬದಲಾಯಿಸುವಂತ ಒಂದು ಚಾಣಾಕ್ಷತನ ಬೊಮ್ಮಾಯಿ ಎಲ್ಲ ಇರೋದ್ರಿಂದಾಗಿ ಅವರು ಈ ಬಾರಿ ಈ ಕ್ಷೇತ್ರವನ್ನು ಉಳಿಸಿಕೊಳ್ಳೋ ಬಹುತೇಕ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಹೀಗಾಗಿ ಮತ್ತೆ ಬಿಜೆಪಿ ಪಾಲಾಗುತ್ತಾ ಶಿಗ್ಗಾವಿ ಅನ್ನೋದು ಕೂಡ ಈಗೀಗ ಚರ್ಚೆ ಆಗ್ತಾ ಇರುವಂತದ್ದು. ನಾಳೆಯ ಫಲಿತಾಂಶ ಏನು 12 ಅಥವಾ 1 ಗಂಟೆ ಹೊತ್ತಿಗೆ ಫಲಿತಾಂಶ ಹೊರಬೀಳಲಿದೆ. ಹೀಗಾಗಿ ಬೆಳಗ್ಗೆ 8 ಗಂಟೆಯಿಂದ ಕೂಡ ದೇವಗಿರಿಯ ಹಾವೇರಿಯ ಪಕ್ಕದಲ್ಲಿರ್ತಕ್ಕಂಥ ದೇವಗಿರಿ ಇಂಜಿನಿಯರ್ ಕಾಲೇಜಿನಲ್ಲಿ ಈಗಾಗಲೇ ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ಮಾಡ್ಕೊಂಡಿರ್ತದ್ದು. ಮತ ಎಣಿಕೆಗಾಗಿ ಜಿಲ್ಲಾಡಳಿತ ಎಲ್ಲಾ ರೀತಿಯಾದಂತಹ ಒಂದು ಪೊಲೀಸ್ ಬಿಗಿ ಭದ್ರತೆಯೊಂದಿಗೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಲ್ಲಾ ರೀತಿಯಾದಂತಹ ಒಂದು ವ್ಯವಸ್ಥೆನ ಮಾಡ್ಕೊಂಡಿರುತ್ತದೆ. ಒಟ್ಟು 741 ಮತಗಟ್ಟೆಗಳಿರೋದ್ರಿಂದ 18 ಸುತ್ತುಗಳ ಮತ ಎಣಿಕೆ ನಡೆಯುವಂತ ಸಾಧ್ಯತೆ ಬಹುತೇಕ ಇರೋದ್ರಿಂದ 14 ಟೇಬಲ್ ಗಳನ್ನ ಮಾಡ್ಕೊಂಡಿರುವಂತದ್ದು. 14 ಟೇಬಲ್ ಗಳ ಕನಿಷ್ಠ ಒಂದೊಂದು ಬಗ್ಗೆ 18 ಸುತ್ತುಗಳನ್ನ ಮಾಡ್ತಾರೆ. 18 ಸುತ್ತುಗಳ ಬಳಿಕ ಫಲಿತಾಂಶ ಸಂಪೂರ್ಣ ನಿಖರವಾದಂತಹ ಫಲಿತಾಂಶ ನಮಗೆ 12 ಅಥವಾ 1 ಗಂಟೆಗೆ ಸಿಗಲಿರುವಂತದ್ದು. ಬೆಳಗ್ಗೆ 8 ಗಂಟೆಗೆ ಮತದಾನ ಎಣಿಕೆ ಪ್ರಾರಂಭವಾಗಲಿದೆ. ಮೊದಲಿದ್ದಾಗಿ ಅಂಚೆ ಮತದಾನವನ್ನ ಎಣಿಕೆ ಮಾಡಿದ್ರೆ ನಂತರ ಇವಿಎಂ ಮೆಷಿನ್ ಗಳ ಮತದಾನ ಎಣಿಕೆ ಆರಂಭವಾಗಲಿದೆ. ಪ್ರಣವ್. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.